ನಮಸ್ಕಾರ. ಇವತ್ತು ಒಂದು ಪ್ರಜಾವಾಣಿ ಪತ್ರಿಕೆ ಬಂದಿರತಕ್ಕಂಥ ಒಂದು ನ್ಯೂಸ್ ಆರ್ಟಿಕಲ್ ತಗೊಂಡು ಕನ್ನಡದಿಂದ ಇಂಗ್ಲೀಷ್ಗೆ ಯಾವ ರೀತಿಯಾಗಿ ಭಾಷೆ ಮಾಡೋದು ತೋರಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಒಂದು ಟೆಲಿಗ್ರಾಮ್ ಚಾನಲ್ ಓಪನ್ ಮಾಡಿದ್ವಿ. ಆ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ಈ ವಿಡಿಯೋದಾಗ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಸೊ ಜಾಯ್ನ್ ಆಗಿ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಕೆಲವೊಂದು ತುಂಬ ಬೇಸಿಕ್ಕಾಗಿ ಟ್ರಾನ್ಸ್ಲೇಷನ್ ಮಾಡೋಕ್ಕಾಗಿ ಬೇಸಿಕ್ಕಾಗಿ ಬೇಕಾದಂಥ ಕೆಲವೊಂದು ಗ್ರಾಮರ್ ಕ್ಲಾಸ್ಗಳನ್ನು ಮಾಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಪ್ಲೇಲಿಸ್ಟ್ನ ವಿಡಿಯೋ ಲಿಂಕ್ಗಳನ್ನು ನಾನು ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಆಗಿರ್ತೀನಿ. ಸೊ ನೋಡ್ಕೊಂಬನ್ನಿ. ಮತ್ತು ಇನ್ನೊಂದೇನಪ್ಪ ಅಂದರೆ, ಯಾರಿಗಾದ್ರೂ ಮಾರ್ಕ್ ಟೆಸ್ಟ್ ಬೇಕಂತಂದರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು, ನಂಬರ್ ಕೊಟ್ಟಿದ್ದೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ. ಅಂದರೆ ನಾವು ವಿಡಿಯೋನ ಸ್ಕಿಪ್ ಮಾಡೋ ನೋಡಿ ಏನಪ್ಪ ಅಂತಂದರೆ, ನಾವೇ ಗ್ರಾಮರ್ ಪಾಯಿಂಟ್ಸ್ ಅಂತ ಹೇಳ್ತೀವಿ, ಮತ್ತು ಕೆಲವೊಂದು ಟೆಕ್ನಿಕ್ಸ್ ಏನು ಹೇಳ್ತೀವಿ, ನಿಮಗೆ ಅದು ಅರ್ಥ ಆಗೋಲ್ಲ. ನಿಮ್ಗೆ ಆ ಟೆಕ್ನಿಕ್ಸ್ ಎಲ್ಲ ಟ್ರಾನ್ಸ್ಲೇಷನ್ ಮಾಡೋದು ಟೆಕ್ನಿಕ್ಸ್ ಎಲ್ಲ ಗೊತ್ತಾಗಬೇಕು ಅಂತಂದರೆ, ನೀವು ವಿಡಿಯೋನ ಒಂದು ಕಡೆಯಿಂದ ಪೂರ್ಣ ಮೊದಲಿಂದ ಕೊನೆಯವರು ಪರಿಪೂರ್ಣವಾಗಿ ನಿಮಗೆ ವಿಡಿಯೋ ನೋಡಿದ್ರೆ ನಿಮಗೆ ಟೆಕ್ನಿಕ್ಸ್ ಎಲ್ಲ ನೀಟಾಗಿ ಗೊತ್ತಾಗುತ್ತೆ. ಮತ್ತು ಗ್ರಾಮರ್ ಪಾಯಿಂಟ್ಸ್ ನಿಮ್ಗೆ ಗೊತ್ತಾಗುತ್ತೆ. ಈಗ ಒಂದು ವಾಕ್ಯನ ಇಲ್ಲಿ ಬೋರ್ಡ್ನಲ್ಲಿ ಈಗ ಬರ್ಕೊಂಡಿದ್ದು ನೋಡಿ. ಈಗ ಇದು ಬರ್ಕೊಂಡಿದ್ದು ನೀವು ಸಹ ಓದ್ಕೊಳ್ಳಿ. ಈಗ ಒಂದೆರಡು ಸಲ ಸ್ಪಷ್ಟವಾಗಿ ಓದ್ಕೊಂಡು ನಂತರ ಏನು ಮಾಡೋಕ್ಕಪ್ಪ ಅಂತಂದರೆ, ಫಸ್ಟು ಕನ್ನಡದ ಇಂಗ್ಲೀಷ್ ಮಾಡೋಕ್ಕಂದರೆ ವಾಕ್ಯ ಇರತಕ್ಕಂಥ ಕ್ರಿಯಾಪದವನ್ನು ಗುರ್ತು ಮಾಡೋಕ್ಕಾಗುತ್ತೆ. ಕ್ರಿಯಾಪದ ಬಂದು ಕನ್ನಡದ ಯಾವ ಕ್ರಿಯಾಪದ ಬಂದು ಕನ್ನಡದಲ್ಲಿ ವಾಕ್ಯದ ಕೊನೆಯಲ್ಲೇ ಇರುತ್ತೆ. ಇಲ್ಲಿ ನಿರ್ದೇಶನ ನೀಡಿದೆ ಅನ್ನೋದು ಕ್ರಿಯಾಪದ ಆಗುತ್ತೆ. ನಿರ್ದೇಶನ ನೀಡಿದೆ ಅನ್ನೋದು ಕ್ರಿಯಾಪದ ಆಗುತ್ತೆ. ನಿರ್ದೇಶನ ನೀಡಿದೆ ಅನ್ನೋದು ಬೇಕಾದ್ರೂ ಕ್ರಿಯಾಪದ ತಗೊಂಬೋದು. ನೀಡಿದೆ ಅನ್ನೋದು ಬೇಕಾದ್ರೆ ಕ್ರಿಯಾಪದ ತಗೊಂಬೋದು. ನೀಡಿದೆ ಅನ್ನೋದು ಕ್ರಿಯಾಪದ ಆಗುತ್ತೆ. ನಿರ್ದೇಶನವನ್ನು ಮಾಡ್ಕೊಂಡಿದ್ದು ಆಬ್ಜೆಕ್ಟ್ ಆಗುತ್ತೆ. ಇದು ಆಬ್ಜೆಕ್ಟ್ ಆಗುತ್ತೆ. ನಿರ್ದೇಶನವನ್ನು ಆಬ್ಜೆಕ್ಟ್ ಆಗುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ. ಇದು ಸಬ್ಜೆಕ್ಟು ಆಬ್ಜೆಕ್ಟ್, ಇದು ವರ್ಬ್ ಆಗುತ್ತೆ. ಸಬ್ಜೆಕ್ಟು ಆಬ್ಜೆಕ್ಟು ವರ್ಬ್ ಆಗುತ್ತೆ. ಈ ವಾಕ್ಯ ಒಂದು ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಆಕ್ಟಿವೇಟ್ಸ್ ಇದೆ. ಪರ್ಫೆಕ್ಟ್ ಪ್ರೆಸೆಂಟು ಪಿ ಪ್ರೆಸೆಂಟ್ ಅಂತ ಬರೆದಿರ್ತೀನಿ. ಪರ್ಫೆಕ್ಟ್ ಪ್ರೆಸೆಂಟು ಆಕ್ಟಿವೇಷನ್ ಇದೆ. ಸಬ್ಜೆಕ್ಟು ಹ್ಯಾವು, ಆ್ಯಸು, V3 ಆಬ್ಜೆಕ್ಟ್ ಅಂತ ಇದೆ. ಸಬ್ಜೆಕ್ಟು ಹ್ಯಾವ್, ಆ್ಯಸು, V3 ಆಬ್ಜೆಕ್ಟು. ಈ ಫಾರ್ಮೆಟಲ್ಲಿ ನಾವೀಗ ಇಲ್ಲಿ ಇರ್ತಕ್ಕಂಥ ಕನ್ನಡ ಇರ್ತಕ್ಕಂಥ ವಾಕ್ಯವನ್ನು ಇಂಗ್ಲೀಷ್ ಮಾಡೋಕ್ಕಾಗುತ್ತೆ. ಫಸ್ಟು ನಾವು ಕನ್ನಡದ ಇಂಗ್ಲೀಷ್ ಮಾಡೋಕ್ಕಾದ್ರೆ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಇಷ್ಟೊಂದು ಮಾತ್ರ ನಾವು ಗುರ್ತು ಮಾಡ್ಕೋಬೋದಾಗುತ್ತೆ. ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಇಷ್ಟೊಂದು ಮಾತ್ರ ನಾವು ಗುರ್ತು ಮಾಡ್ಕೋಗುತ್ತೆ. ಅಷ್ಟು ಬಿಟ್ಟು ಇನ್ನೇನು ಗುರ್ತು ಮಾಡೋಕ್ಕಾಗಲ್ಲ. ಕನ್ನಡದಲ್ಲಿ ಎಲ್ಲ ಒಂದು ಐಡಿಯಾದ ಮೇಲೆ ನಾವು ಕನ್ನಡದಿಂದ ಇಂಗ್ಲೀಷ್ಗೆ ಭಾಷೆ ಮಾಡೋಕ್ಕಾಗುತ್ತೆ. ಈ ನಿಯಮ ಪ್ರಕಾರ ಬರಿತಾ ಹೋದ ಏನಾಗುತ್ತಪ್ಪ ಅಂದರೆ, ನೋಡಿ, ಈಗ ಹೈಕೋರ್ಟ್ ಈಗ ಇಲ್ಲಿ ನೀಡುವಂಥ ಕ್ರಿಯೆಯನ್ನು ಮಾಡೋದು ಯಾರಪ್ಪ ಅಂದರೆ, ಇಲ್ಲಿ ಸಬ್ಜೆಕ್ಟ್ ಅಂತ ಯಾಕೆ ಗುರ್ತು ಮಾಡ್ಕೊಂಡಿದೆ ಅಂತ ಅಂದರೆ, ಈ ನಿರ್ದೇಶನ ಮಾಡೋವಂಥ ನೀಡುವಂಥ ಕ್ರಿಯೆಯನ್ನು ಮಾಡಿರೋದು ಹೈಕೋರ್ಟು. ಇದು ಈ ನೀಡುವಂಥ ಕ್ರಿಯೆ ಮಾಡಿದೆ. ಏನು ನೀಡಿದೆ? ನಿರ್ದೇಶನ ನೀಡಿದೆ. ಅದು ಇದು ಕರ್ಮ ಆಗುತ್ತೆ. ಇದು ಸಬ್ಜೆಕ್ಟ್ ಆಗುತ್ತೆ, ಆಬ್ಜೆಕ್ಟ್ ಆಗುತ್ತೆ, ಇದು ಕ್ರಿಯಾಪದ ಆಗುತ್ತೆ. ಈ ನಿಯಮ ಪ್ರಕಾರ ನಾವು ಬರೆದ್ರೆ ಏನಾಗುತ್ತಪ್ಪ ಅಂದರೆ, ಹೈಕೋರ್ಟ್ ನೋಡಿ. ಈಗ ಹೈಕೋರ್ಟ್ ಅನ್ನೋ ಸಬ್ಜೆಕ್ಟ್ ಬರ್ಕೊಂಡಿದೆ. ಈಗ ನೋಡಿ, ಹೈಕೋರ್ಟ್ ಅನ್ನೋದು ಇಲ್ಲಿ ಮೂರು ಒಂದೇ ಕಡೆ, ಸಬ್ಜೆಕ್ಟ್ ವರ್ಬು ಆಬ್ಜೆಕ್ಟ್ ಮೂರು ಒಂದೇ ಕಡೆ ಬರೆದಿದೆ. ನೋಡಿ, ಇದು ಹೈಕೋರ್ಟ್ ಹೈಕೋರ್ಟ್ ತೆಗೆದು ಇಲ್ಲಾಕಿ ಓದಿ. ಇಲ್ಲಾಕಿ ಓದಿರೂ ಸಹ ವಾಕ್ಯ ಕರೆಕ್ಟಾಗಿರುತ್ತೆ. ಹೈಕೋರ್ಟ್ನ ಇಲ್ಲಾಕಿ ಓದಿರೂ ಸಹ ವಾಕ್ಯ ಕರೆಕ್ಟಾಗಿರುತ್ತೆ. ಇಂಗ್ಲೀಷ್ ಕನ್ನಡದಲ್ಲಿ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟು ಒಂದೇ ಕಡೆ ಆರ್ಡರ್ ಪ್ರಕಾರ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ಕೆಲವು ಕಡೆ ಬಂದಿರುತ್ತೆ, ಕೆಲವು ಕಡೆ ಬಂದಿರಲ್ಲ. ನಾವು ಕಂಡು ನಾವು ಕನ್ನಡದ ಇಂಗ್ಲೀಷ್ಗೆ ನಾವು ಭಾಷೆ ಮಾಡೋಕ್ಕಾಗುತ್ತೆ. ಮತ್ತು ಇನ್ನೇನಪ್ಪ ಅಂತ ನೋಡಿ, ಈಗ ಹೈಕೋರ್ಟನ್ನು ಬರಲಾಯ್ತು. ಈಗ ನೆಕ್ಸ್ಟ್ ಇಲ್ಲಿ ಹ್ಯಾವ್, ಆ್ಯಸು ಎರಡು ಸಪೋರ್ಟಿಂಗ್ ವರ್ಬ್ ಇದೆ. ಇಲ್ಲಿ ಈ ಶೀಟ್ ಬಂದಾಗ ಹ್ಯಾಸ್ ಬಳಸ್ತೀವಿ, IVUD ಬಂದಾಗ ಹ್ಯಾವ್ ಬಳಸ್ತೀವಿ. ಇಲ್ಲಿ ಹೈಕೋರ್ಟನ್ನು ಇಟ್ಟು ಬರೋದ್ರಿಂದ ಇಟ್ ಹ್ಯಾಸ್ ಆಗುತ್ತಲ್ಲ ಅಂದರೆ ಇಟ್ಗೆ ಪರ್ಫೆಕ್ಟ್ ಪ್ರೆಸೆಂಟೆನ್ಸಲ್ಲಿ ಹ್ಯಾಸ್ ಬಳಸ್ತೀವಿ. ಇಟ್ ಹ್ಯಾಸ್ ಅಂದರೆ ಹೈಕೋರ್ಟ್ ಆ್ಯಸ್ ಅಂದರೆ ಆಯ್ತಲ್ವಾ. ನೆಕ್ಸ್ಟ್ ಈಗ ಸಪೋರ್ಟಿಂಗ್ ವರ್ಬ್ ಬರ್ಕೊಂಡಿದ್ದೀವಿ. ವರ್ಬ್ 3 ಬರಬೇಕು. ವರ್ಬ್ 3 ಇಂದ ಯಾವುದಪ್ಪ ಅಂದರೆ, ಈಗ ನೀಡಿದೆ ಅನ್ನೋದು ಇದೆ. ನೀಡೋದಕ್ಕೆ ಇಂಗ್ಲೀಷ್ ಏನು ಹೇಳ್ತೀವಿ? ಗೀವ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿ V3 ಫಾರ್ಮನ್ನು ಬಳಸ್ಬೇಕು. ಈಗ ಇದು V1 ಆಯಿತು. ಇದು V2 ಏನಾಗುತ್ತೆ ಅಂದರೆ ಗೇವ್ ಅಂತ ಆಗುತ್ತೆ. V3 ಬಂದರೂ ಗಿವನ್ ಅಂತ ಆಗುತ್ತೆ. V4 ಬಂದು ಗಿವ್ ಅಂತ ಆಗುತ್ತೆ. ಇದು V4 ಆಗುತ್ತೆ. V1 V2 V3 V4 ಅಂತ ಆಗುತ್ತೆ. ಇಷ್ಟ ಆಯ್ತು. ಈಗ ಹೈಕೋರ್ಟ್ ಆಯ್ತಲ್ಲ, ಇಲ್ಲಿ ಗಿವ್ ಅನ್ನೋದು V1 ಅಲ್ವಾ. ಈಗ ಹೈಕೋರ್ಟ್ ಆ್ಯಸ್ ಗಿವನ್ ಏನನ್ನು ನೀಡಿದೆ? ನಿರ್ದೇಶನವನ್ನು, ಆಬ್ಜೆಕ್ಟ್, ಡೈರೆಕ್ಷನ್ ಅಂತ ಬರೀಬೋದು. ಡೈರೆಕ್ಷನ್ ಆಯಿತು. ಈಗ ಸಬ್ಜೆಕ್ಟ್ ಆಯಿತು, ವರ್ಬ್ ಆಯಿತು, ಇದು ಆಬ್ಜೆಕ್ಟ್ ಆಯಿತು. ನೋಡಿ, ಈಗ ಹೈಕೋರ್ಟ್ ನಿರ್ದೇಶನವನ್ನು ನೀಡಿದೆ ಅಂತ ಒಂದು ವಾಕ್ಯ ಇದೆಯಲ್ಲ. ಇಲ್ಲಿ ನಿರ್ದೇಶನವನ್ನು ನೀಡಿದೆ ಅನ್ನೋದನ್ನ ಬೇಕಾದ್ರೆ ಒಂದೇ ಮಾಡೋದು. ನಿರ್ದೇಶನ ನೀಡಿದೆ ಅಂತ ಒಂದೇ ಪದದಲ್ಲಿ ಬರೆಯೋದು. ಇಂಗ್ಲೀಷಲ್ಲಿ
ಒಂದೇ ಪದದಲ್ಲಿ ಬೇಕಾದ್ರೆ ಬರಿಬೋದು. ಹೆಂಗೆ ಅಂದರೆ ಆ್ಯಸ್ ಡೈರೆಕ್ಟೆಡ್ ಅಂತ ಬೇಕಾದ್ರೂ ಬರಿಬೋದು. ಆ್ಯಸ್ ಡೈರೆಕ್ಟೆಡ್ ಅಂತ ಬರಿಬೋದು. ಅಂದರೆ ಇಲ್ಲಿ ಕ್ರಿಯಾಪದ ಮತ್ತು ಕರ್ಮಪದವನ್ನು ಎರಡು ಸೇರಿಸಿ ಒಂದೇ ಪದದಲ್ಲಿ ತೋರಿಸಿ ಬರ್ದಾಗ ಏನಾದ್ರು ಒಂದೇ ಪದ ತೋರಿಸಿ ಬರ್ದೀನಿ ಇಲ್ಲಿ. ಅಂದರೆ ನೇರವಾಗಿ ಡೈರೆಕ್ಟೆಡ್ ಅನ್ನೋ ಕ್ರಿಯಾಪದ ಬರೆದ್ಬಿಟ್ರೆ ಡೈರೆಕ್ಷನ್ನ ಕ್ರಿಯಾಪದ ರೂಪನ ಡೈರೆಕ್ಷನ್ದು ಕ್ರಿಯಾಪದ ರೂಪನ ಆಗುತ್ತೆ, ಡೈರೆಕ್ಟ್ ಅಂತ ಆಗುತ್ತೆ. ಆ ಕ್ರಿಯಾಪದ ಬರ್ಬಿಟ್ರೆ ಇಂಗ್ಲೀಷ್ ಕನ್ನಡ ಮೀನಿಂಗ್ ಏನಾಗ್ತಂದರೆ ನಿರ್ದೇಶನ ನೀಡು ಅಂತಲೇ ಆಗುತ್ತದು. ನಿರ್ದೇಶನ ಹಿಂಗೆ ಈ ರೀತಿಯಾಗಿ ಬಿಡಿಸ್ಬೇಕಾದ್ರೂ ಬರಿಬೋದು. ಇಲ್ಲಾಂದರೆ ಡೈರೆಕ್ಟೆಡ್ ಅಂತ ಬೇಕಾದ್ರೂ ನೇರವಾಗಿ ಬೇಕಾದ್ರೂ ಹಿಡಿಯೋದು. ಅಂದರೆ ಡೈರೆಕ್ಟೆಡ್ ಅನ್ನೋದು ಸಹ V3 ಫಾರ್ಮ್ ಆಗುತ್ತೆ. ಈಗ ಡೈರೆಕ್ಟ್ ಅಂತ ತೊಗೊಂಡ್ರೆ ಡೈರೆಕ್ಟೆಡ್ ಅಂತ ಇದು ಸಹ V3 ಫಾರ್ಮೇ ಆಗುತ್ತೆ. V3 ಫಾರ್ಮೇ ಆಗುತ್ತೆ. ಗೌರ್ಮೆಂಟ್ ಹೈಕೋರ್ಟ್ ಹ್ಯಾಸ್ ಗಿವನ್ ಹೈಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್, ಇಲ್ಲಾಂದರೆ ಹೈಕೋರ್ಟ್ ಗಿವನ್ ಡೈರೆಕ್ಷನ್ ಅಂತ ಬರಿಬೋದು. ಇಲ್ಲಾಂದರೆ ಹೈಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ಅಂತ ಬರಿಬೋದು. ಯಾರಿಗೆ ಡೈರೆಕ್ಟ್ ಮಾಡಿದೆ? ಟು ಅಂದರೆ ಯಾರಿಗೆ? ಟು ರಾಜ್ಯ ಸರ್ಕಾರಕ್ಕೆ ಅಂತ ಇದೆಯಲ್ವಾ, ಟು ಸ್ಟೇಟ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಏನಂತ ಆರ್ಡರ್ ಮಾಡಿದೆ ಅಂತಂದರೆ ಟು ಸ್ಟೇಟ್ ಟು ಸಬ್ಮಿಟ್ ಏನನ್ನ ಸಬ್ಮಿಟ್ ಮಾಡಿ ಕೇಳಿದೆ ಅಂದರೆ ಪ್ರಮಾಣ ಪತ್ರವನ್ನು ಅಂತಂದರೆ ಇಂಗ್ಲೀಷ್ ಏನಂತ ಹೇಳಿದ್ವಿ, ನಾವು ಜನರಲ್ ಇಂಗ್ಲೀಷ್ ಏನಂತ ಹೇಳಿದ್ವಿ, ಪ್ರಮಾಣ ಪತ್ರಕ್ಕೆ ಏನಂತೀವಿ? ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಇಲ್ಲಿ ಕೋರ್ಟಿಗೆ ಸಂಬಂಧಪಟ್ಟಂಥ ಪ್ರಮಾಣ ಪತ್ರ ಬಂದರೆ ಅದಕ್ಕೆ ಏನಂತ ಹೇಳ್ಬೇಕು ಅಂದರೆ ಅಫಿಡೇವಿಟ್ ಅಂತ ಹೇಳ್ಬೇಕಾಗುತ್ತೆ. ಅಫಿಡೇವಿಟ್ ಯಾವುದು ನೋಡಿ. ಈಗ ಸಂಪುಟದ ನಿರ್ಧಾರವನ್ನು ಸಮರ್ಥಿಸುವ ಪ್ರಮಾಣ ಪತ್ರ ಅಂದರೆ ಇದು ಯಾವುದು ಪ್ರಮಾಣ ಪತ್ರ ಅಂತ ಇದು ಪ್ರಮಾಣ ಪತ್ರ ಯಾವುದು ಅಂತ ಸಬ್ಮಿಟ್ ಅಫಿಡೇವಿಟ್ ವಿಚ್ ಸಮರ್ಥಿಸುವ ಯಾವುದು ಪ್ರಮಾಣ ಪತ್ರ ಸಮರ್ಥಿಸುವ ಸಮರ್ಥಿಸುವ ಅಂತಂದರೆ ವಿಂಡಿಕೇಟ್ ಅಂತ ಹೇಳ್ಬೋದು, ಇಲ್ಲಾಂದರೆ ಜಸ್ಟಿಫೈ ಅಂತ ಹೇಳ್ಬೋದು. ಜಸ್ಟಿಫೈ ಅಂತ ವಿಂಡಿಕೇಟ್ಸ್ ಎಸ್ ಬರೋಕ್ಕಾಗುತ್ತೆ. ಇಲ್ಲಿ ಇದು ವಿಚ್ ಅನ್ನೋದು ರಿಲೇಟಿವ್ ಪ್ರೊನೌನ್ ಸಂಬಂಧಪಟ್ಟಂಗೆ ಒಂದು ಕ್ಲಾಸ್ ಮಾಡಿದ್ದೀನಿ. ರಿಲೇಟಿವ್ ಪ್ರೊನೌನ್ ಕ್ಲಾಸ್ ನೋಡ್ಕೊಂಡ್ಬಂದ್ರೆ ನಿಮಗೆ ರಿಲೇಟಿವ್ ಪ್ರೊನೌನ್ ವಾಕ್ಯನ ಹೆಂಗೆ ಬೇಕು ಅಂತ ಗೊತ್ತಾಗುತ್ತೆ ನಿಮಗೆ. ವಿಚ್ ಇಂಡಿಕೇಟ್ಸ್ ಇಲ್ಲಾಂದರೆ ಜಸ್ಟಿಫೈಸ್, ಇಲ್ಲಾಂದರೆ ವಿಚ್ ಇಂಡಿಕೇಟ್ ಅಂತ ಬರಿಬೋದು, ವಿಚ್ ಜಸ್ಟಿಫೈಸ್ ಅಂತ ಬರಿಬೋದು, ಇಲ್ಲಾಂದರೆ ಸಬ್ಸ್ಟ್ಯಾನ್ಶಿಯೇಟ್ ಅಂತ ಬರಿಬೋದು. ಸಬ್ಸ್ಟ್ಯಾನ್ಶಿಯೇಟ್ ಅಂತ ಬರಿಬೋದು. ವಿಚ್ ಸಬ್ಸ್ಟ್ಯಾನ್ಶಿಯೇಟ್ಸ್ ಅಂದರೆ ಸಮರ್ಥಿಸುವುದು. ಈ ಮೂರು ಇಂಡಿಕೇಟ್ಸ್ ಅನ್ನೋದು ಸಮರ್ಥಿಸೋದಾಗುತ್ತೆ, ಜಸ್ಟಿಫೈಸ್ ಅನ್ನೋದು ಸಮರ್ಥಿಸೋದಾಗುತ್ತೆ, ಸಬ್ಸ್ಟ್ಯಾನ್ಶಿಯೇಟ್ ಅಂದರೂ ಸಮರ್ಥಿಸೋದು. ಅಂದರೆ ನಾವೇನಾರ ಒಂದು ಹೇಳ್ತೀವಲ್ಲ, ಅದಕ್ಕೆ ಏನೋ ತಪ್ಪು ಮಾಡಿದೋ ಇಲ್ಲ ನಾವೇನೋ ಒಂದು ಉತ್ತರ ಕೊಟ್ಟಿದ್ವಿ, ಅದಕ್ಕೆ ಸಮರ್ಥನೆ ಆಗೋ ರೀತಿಯಲ್ಲೇ ನಾವೇನೋ ಒಂದು ಪೂರ್ವಕವಾಗಿ ದಾಖಲೆ ಕೊಡೋಕ್ಕಾಗುತ್ತೆ. ಅದನ್ನೇ ಹೇಳ್ತೀವಿ ಸಮರ್ಥಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಅದಕ್ಕೆ ವಿಚ್ ಇಂಡಿಕೇಟ್ ಅಂತ ಹೇಳ್ಬೋದು, ಇಲ್ಲ ವಿಚ್ ಜಸ್ಟಿಫೈಸ್ ಅಂತ ಹೇಳ್ಬೋದು, ಇಲ್ಲ ಸಬ್ಸ್ಟ್ಯಾನ್ಶಿಯೇಟ್ ಅಂತ ಹೇಳ್ಬೋದು. ಸಬ್ಸ್ಟ್ಯಾನ್ಶಿಯೇಟ್ ಏನನ್ನ ಯಾವುದು ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ಕೊತಾರೆ ಅಂದರೆ ಈಗ ಡಿಸೆಂಬರ್ ತನಕ ಮುಂದಿರುವ ರಾಜ್ಯ ಸಂಪುಟ ನಿರ್ಧಾರವನ್ನು ಸಬ್ಸ್ಟ್ಯಾನ್ಶಿಯೇಟ್ ಡಿಸಿಷನ್ ಆಫ್ ಯಾವುದನ್ನು ಡಿಸಿಷನ್ ಆಫ್ ಕ್ಯಾಬಿನೆಟ್ ಡಿಸಿಷನ್ ಆಫ್ ಕ್ಯಾಬಿನೆಟ್. ಮತ್ತು ಈಗ ಡಿಸಿಷನ್ ಆಫ್ ಕ್ಯಾಬಿನೆಟ್ ಅಂದರೆ ಏನು ಮಾಡಿದೆ? ಎಲ್ಲ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಂದೂಡಿರುವ ರಾಜ್ಯ ಸಂಪುಟ ನಿರ್ಧಾರ ಅಂದರೆ ಪೋಸ್ಟ್ಪೋನ್ಡ್ ಇದನ್ನು ಮುಂದೂಡಿರುವ all local bodies which postponed all local bodies which postponed all local bodies elections ವಿಚ್ ಪೋಸ್ಟ್ಪೋನ್ ಆಲ್ ಲೋಕಲ್ ಬಾಡೀಸ್ ಎಲೆಕ್ಷನ್ಸ್ ಅಂತ ಆಗುತ್ತೆ. ಈ ರೀತಿಯಾಗಿ ಅಂದರೆ ವಿಚ್ ಅನ್ನೋದು ಡಿಸಿಷನ್ ಆಫ್ ಕ್ಯಾಬಿನೆಟ್ ವಿಚ್ ಪೋಸ್ಟ್ಪೋನ್ ಆಲ್ ಲೋಕಲ್ ಬಾಡೀಸ್ ಎಲೆಕ್ಷನ್ ಅಂದರೆ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮುಂದೂಡಿರುವ ಕ್ಯಾಬಿನೆಟ್ನ ತೀರ್ಮಾನವನ್ನು ಸಮರ್ಥಿಸುವ ಪ್ರಮಾಣ ಪತ್ರವನ್ನು ಸಲ್ಲಿಸಲು ಸರ್ಕಾರಕ್ಕೆ ಹೈಕೋರ್ಟ್ ನಿರ್ದೇಶನ ನೀಡಿದೆ ಅಂತ. ಈಗ ಕಾಣ್ತದೆ ಅನ್ಕೊಂಡಿದ್ದೀನಿ, ಇದು ನೋಡ್ಕೊಂಡು ಸಲ ಬೇಕಾದ್ರೆ ಇನ್ನೊಂದ್ಸಲ ಓದ್ತೀನಿ. ಹೈಕೋರ್ಟ್ ಆ್ಯಸ್ ಗಿವನ್ ಡೈರೆಕ್ಷನ್, ಇಲ್ಲಾಂದರೆ ಡೈರೆಕ್ಟೆಡ್ ಅಂತ ಹೇಳ್ಬೋದು. ಡೈರೆಕ್ಟೆಡ್
to state government to submit affidavit which indicates, justifies, substantiates decision of cabinet which postponed all local bodies election ಅಂತ ಆಗುತ್ತೆ. ಈ ರೀತಿಯಾಗಿ ಟು ಎಲೆಕ್ಷನ್ ಟಿಲ್ ಇದು ಡಿಸೆಂಬರ್ ತನಕ ಅಂದ್ಬಿಟ್ಟಿದ್ದೀವಿ. ವಿಚ್ ಪೋಸ್ಟ್ಪೋನ್ಡ್ ಆಲ್ ಓವರ್ ಟಿಲ್ ಅಂತ ಬರ್ಕೊಳ್ಳಿ, ಟಿಲ್ ಡಿಸೆಂಬರ್ ಅಂತ ಬರ್ಕೊಳ್ಳಿ, ಟಿಲ್ ಡಿಸೆಂಬರ್, ಟಿಲ್ ಡಿಸೆಂಬರ್. ಟಿಲ್ ಡಿಸೆಂಬರ್ ಅಂತ ಬರ್ಕೊಳ್ಳಿ. ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಹೋಗುತ್ತೆ. ಇದು ಅರ್ಥವಾಗಿ ಅನ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಇದೇ ರೀತಿಯಾಗಿ ಇನ್ನೊಂದು ವಾಕ್ಯ ಬರ್ಕೊಂಡು ನಿಮಗೆ ಟ್ರಾನ್ಸ್ಲೇಷನ್ ಮಾಡಿ ತೋರಿಸ್ತೀನಿ ನೋಡಿ. ಈಗ ಇನ್ನೊಂದು ಪ್ಯಾರಾಗ್ರಾಫ್ನ ಬರ್ಕೊಂಡಿದ್ದೀನಿ. ನೀವು ಓದ್ಕೊಳ್ಳಿ ಒಂದು ಸಲ, ಓದ್ಕೊಂಡು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಇದ್ರಾಗ ಏನು ಮಾಡ್ಕಪ್ಪ ಅಂತಂದರೆ ಕ್ರಿಯಾಪದ ಕೊಡ್ಬೇಕು. ಕ್ರಿಯಾಪದ ಪ್ರಶ್ನಿಸಿತು ಅಂತ ಇದೆ, ಇದು ಕ್ರಿಯಾಪದ ಆಗುತ್ತೆ. ಪ್ರಶ್ನಿಸಿತು ಅನ್ನೋದು ಕ್ರಿಯಾಪದ, ಇದು ಕ್ರಿಯಾಪದ ಆಗುತ್ತೆ, ಇದು ಕ್ರಿಯೆ ಆಗುತ್ತೆ. ಈ ಪ್ರಶ್ನಿಸುವಂಥ ಕ್ರಿಯೆಯನ್ನು ಯಾರು ಮಾಡಿದ ಪ್ರಶ್ನೆ ಮಾಡ್ಕೊಂಡ್ರೆ ಮುಖ್ಯ ನ್ಯಾಯಮೂರ್ತಿ ಗೋಕಾಕ್ ನೇತೃತ್ವದ ವಿಭಾಗೀಯ ಪೀಠ. ಅಂದರೆ ವಿಭಾಗೀಯ ಪೀಠ ಮಾತ್ರ ಇಲ್ಲಿ ಇಷ್ಟೆಲ್ಲ ಇದಾಗಲ್ಲ, ಸಬ್ಜೆಕ್ಟ್ ಆಗಲ್ಲ. ಇದು ವಿಭಾಗೀಯ ಪೀಠ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ. ಅಂದರೆ ಈ ವಿಭಾಗೀಯ ಪೀಠ ಯಾರು ಅಂತ ಹೇಳ್ತಾ ಇದೆ ಅದು ರಿಲೇಟಿವ್ ಪ್ರೋನೌನ್ ಬರುತ್ತೆ. ಇದು ಮುಖ್ಯ ನ್ಯಾಯಮೂರ್ತಿ ಎಸ್ ಗೋಕಾಕ್ ನೇತೃತ್ವದ ವಿಭಾಗೀಯ ಪೀಠ ಅನ್ನೋದು ರಿಲೇಟಿವ್ ಪ್ರೋನೌನ್ ಬರುತ್ತೆ. ವಿಭಾಗೀಯ ಪೀಠ ಈ ಪ್ರಶ್ನೆ ಮಾಡುವಂಥ ಕ್ರಿಯೆ ಮಾಡೋದು ಯಾರನ್ನ ಅಂದರೆ ಸರ್ಕಾರಿ ವಕೀಲರು ಅನ್ನೋದು ಇದು ಆಬ್ಜೆಕ್ಟ್ ಆಗುತ್ತೆ. ಸಬ್ಜೆಕ್ಟ್ ಆಯಿತು, ಆಬ್ಜೆಕ್ಟ್ ಆಗಿ ವರ್ಬ್ ಆಯಿತು. ಇದರಲ್ಲಿ ಒಂದು ವಾಕ್ಯ ಇದೆ, ಇದರ ಎರಡು ವಾಕ್ಯ ಇದೆ. ಇಲ್ಲಿ ಎರಡು ವಾಕ್ಯ ಇದೆಯಪ್ಪ ಅಂತಂದರೆ ಇಲ್ಲಿ ಅಂದರೆ ಧಾರ್ಮಿಕ ಪೀಠಗಳಿಗೆ ಜನರು ಭೇಟಿಯಲ್ಲಿ ಸರ್ಕಾರ ಅನುಮತಿ ನೀಡಿದೆ. ಸರ್ಕಾರ ಅನ್ನೋದು ಸಬ್ಜೆಕ್ಟ್ ಆಗುತ್ತೆ, ಅನುಮತಿ ಅನ್ನೋದು ಆಬ್ಜೆಕ್ಟ್ ಆಗುತ್ತೆ. ಅನುಮತಿ ಜಸ್ಟ್ ಇದೆ, ಅನುಮತಿ ಅನ್ನೋದು ಮಾಡ್ಕೊಂಡಾಗುತ್ತೆ. ಅನುಮತಿ ಅಂತ ಇದೆ, ಇದು ಅನುಮತಿಯನ್ನು ಅಂತ ಮಾಡ್ಕೊಂಡಾಗುತ್ತೆ, ಇದು ವರ್ಬ್ ಆಗುತ್ತೆ. ಇದೊಂದು ವಾಕ್ಯ ಮಾಡಿದೆ. ಆದರೆ ಮತಗಟ್ಟೆಗೆ ಬರಲು ಅವಕಾಶ ಏಕೆ ನೀಡಿಲ್ಲ ಅಂದರೆ ಇದು ಮತಗಟ್ಟೆಗಳಿಗೆ ಇದೊಂದು ಸೆಂಟೆನ್ಸ್ ಆಗುತ್ತೆ, ಇದು ಆಬ್ಜೆಕ್ಟ್ ಆಗುತ್ತೆ. ಅವಕಾಶ ಇದು ವರ್ಬ್ ಆಗುತ್ತೆ. ಇಲ್ಲಿ ಸಬ್ಜೆಕ್ಟ್ ಇಲ್ಲ. ಇಲ್ಲಿ ಸಬ್ಜೆಕ್ಟ್ ಅಂದರೆ ಇದೇ ಸಬ್ಜೆಕ್ಟ್ ಆಗುತ್ತೆ. ಜನರನ್ನ ಸಬ್ಜೆಕ್ಟ್ ಆಗುತ್ತೆ, ಸಬ್ಜೆಕ್ಟ್ ಆಗುತ್ತೆ. ಅದೇ ಇಲ್ಲ ಸಬ್ಜೆಕ್ಟ್ ಅಂದರೆ ಗೌರ್ಮೆಂಟ್ ಅನ್ನೋ ಸಬ್ಜೆಕ್ಟ್ ಅಂತ ಸಬ್ಜೆಕ್ಟ್ ಇಲ್ಲ. ಇದು ಪ್ಯಾಸಿವ್ ಸೆಂಟೆನ್ಸ್ ಆಗುತ್ತದು. ಫಸ್ಟ್ ಈಗ ಈ ಮೊದಲನೇ ಸೆಂಟೆನ್ಸ್ ಇಲ್ಲಿ ಪ್ರಶ್ನಿಸುವ ಅನ್ನೋ ಕ್ರಿಯಾಪದ ಇಲ್ಲ. ಈ ಪ್ರಶ್ನಿಸುವಂಥ ಕ್ರಿಯಾಪದ ಬಂದು ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸಲ್ಲಿ ಇದೆ. ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸಲ್ಲಿ ಇದೆ. ಫಸ್ಟ್ ಈ ವಾಕ್ಯ ಬರ್ಕೊಂಬೋಣ. ಇದು ಎಸ್ ಯಾವುದು ಇದು ವಿಭಾಗೀಯ ಪೀಠ ಪ್ರಶ್ನೆ ಮಾಡೋದನ್ನ ಬರ್ಕೊಂಬೋಣ. ಫಸ್ಟ್ ಏನು ಬರ್ಕೋಣ ಅಂತಂದರೆ ನೋಡಿ, ಈಗ ಸಿಂಪಲ್ ಪಾಸ್ಟ್ ಟೆನ್ಸು ಆಕ್ಟಿವ್ ವಾಯ್ಸ್ ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು ವಿ2 ಅಬ್ಜೆಕ್ಟ್ ಅಂತ ಆಗುತ್ತೆ. ಫಸ್ಟ್ ಸಬ್ಜೆಕ್ಟ್ ಬಂದು ಎಸ್ ಓಕೊಂಡಿರೋದು ವಿಭಾಗೀಯ ಪೀಠ, ಡಿವಿಷನ್ ಬೆಂಚ್ ಯಾರ ನೇತೃತ್ವದ್ದು ಅಂದರೆ ವಿಚ್ ಇಸ್ ಲೆಡ್ ಬೈ ಮುಖ್ಯ ನ್ಯಾಯಮೂರ್ತಿ ಎಸ್ ಓಕಾ, ಚೀಫ್ ಜಸ್ಟಿಸ್ ಅಂದರೆ ಇವರ ನೇತೃತ್ವದ ಬೆಂಚ್ ಅಂತ. ಡಿವಿಷನ್ ಬೆಂಚ್ ಅಂದರೆ ವಿಭಾಗೀಯ ಪೀಠ ಅಂತ ಆಗುತ್ತೆ. ವಿಚ್ ಇಸ್ ಲೆಡ್ ಬೈ ಯಾರು ನೇತೃತ್ವ ವಹಿಸಿದ ಒಂದು ಬೆಂಚ್ ಅಂತ ಮಾಡಿರ್ತಾರೆ. ಯಾವುದೇ ಒಂದು ಪ್ರಕರಣ ಹೇಳ್ಬೇಕಾದ್ರೆ ಒಂದು ಬೆಂಚ್ ಅಂತ ಮಾಡಿದ್ದಾರೆ. ಬೆಂಚಲ್ಲಿ 2-3 ಜನ ಇವರು ಇರ್ತಾರೆ, ಜಡ್ಜ್ಗಳು ಇರ್ತಾರೆ. ವಿಚ್ ಇಸ್ ಲೆಡ್ ಬೈ ಎಸ್ ಓಕಾ, ಮುಖ್ಯ ನ್ಯಾಯಮೂರ್ತಿ ಬರಬೇಕು. ಚೀಫ್ ಜಸ್ಟಿಸ್ ಎಸ್ ಓಕಾ. ನೋಡಿ ನೆಕ್ಸ್ಟ್ ಈಗ ವರ್ಬು ವಿ2 ವರ್ಬು ಪ್ರಶ್ನಿಸೋದು ಬರುತ್ತೆ. ಪ್ರಶ್ನಿಸೋದಕ್ಕೆ ಏನಂತೀವಿ ಅಂದರೆ ಕ್ವಶನ್ ಅಂತ ಹೇಳ್ಬೋದು, ಆಸ್ಕ್ಗಳಂತ ಕೇಳ್ಬೋದು. ಪ್ರಶ್ನೆಗಳನ್ನು ಆಗುತ್ತೆ. ಕ್ವಶನ್ ಅನ್ನೋದು ಪ್ರಶ್ನೆಗಳು ಅಂದರೆ ಆಸ್ಕ್ಗಳು ಕೇಳಿದ್ರು ಆಗುತ್ತೆ, ಇಲ್ಲಾಂದರೆ ಪ್ರಶ್ನೆ ಮಾಡಿಸಿದ್ರು ಕ್ವಶನ್ ಅಂತ ಬರ್ಕೊಬೋದು, ಇಲ್ಲಾಂದರೆ ಆಸ್ಕ್ಗಳಂತ ಬೇಕಾದರೂ ಬರ್ಕೊಬೋದು. ಕ್ವಶನ್ ಅಂತ ಬೇಕಾದರೂ ಬರ್ಕೊಬೋದು, ಇಲ್ಲಾಂದರೆ ಆಸ್ಕ್ಗಳು ಅಂತ ಬೇಕಾದರೂ ಬರ್ಕೊಬೋದು. ಆಸ್ಕ್ಗಳು ಯಾರನ್ನ ಆಸ್ಕ್ ಮಾಡಿ ಕೇಳ್ತು ಸರ್ಕಾರಿ ವಕೀಲರು ಅಂತ ಹೇಳಿದೆ. ನಾವು ಗೌರ್ಮೆಂಟ್ ಲಾಯರ್ ಅಂತ ಬರಿಬಾರ್ದು. ನಮಗೆ ಗೊತ್ತಿರುತ್ತೆ ಕೆಲವೊಂದು ಗೌರ್ಮೆಂಟ್ ಲಾಯರ್ಗೆ ಏನಂತ ಹೇಳ್ತೀನಿ ಗೊತ್ತಿರುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಅಂತ ಬರಬೇಕಾಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತಂದರೆ PP ಅಂತ ಹೇಳ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರಿ ವಕೀಲರು ಅಂತ ಆಗ್ತಾರೆ. ನಾವು ನೇರ ಸರ್ಕಾರಿ ವಕೀಲರು ಅಂತ ಜನರಲ್ ತಗೊಂಬಾರ್ದು. ಸರ್ಕಾರ ಗಮನಕ್ಕೆ ಗೊತ್ತಿರೋದು ಕೆಲವೊಂದು ಬರೀ ಆದರೆ ಈ ರೀತಿ ಲೀಗಲಾಗಿ ಬರೀ ಕೆಲವೊಂದನ್ನು ಒಂದು ಈಗ ಲೀಗಲ್ಲೇ ಬರಬೇಕಾಗುತ್ತೆ. ಲೀಗಲ್ ಮೀನಿಂಗಲ್ಲೇ ಬರಬೇಕಾಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದರೆ ಸರ್ಕಾರಿ ವಕೀಲರು ಅಂತ ಆಗ್ತಾರೆ. ಪಬ್ಲಿಕ್ ಪ್ರಾಸಿಕ್ಯೂಟರ್
ಪಬ್ಲಿಕ್ ಕ್ಲಾಸ್ ಅದು ಏನಂತ ಕೇಳಿ ನೋಡಿ. ಈಗ ಏನಂತ ಕೇಳಿದ್ರು ಕೆಲವೊಂದು ಕ್ವಶನ್ಡು ಆಸ್ಕ್ಡು ಮತ್ತು ಟೋಲ್ಡು ಸೆಡ್ ಅಂತ ಬಂದಮೇಲೆ ದಟ್ ಅನ್ನೋದು ಬಂದೇ ಬರುತ್ತೆ. ಅಂದರೆ ಏನಂತ ಕೇಳಿದರು, ಏನಂತ ಪ್ರಶ್ನೆ ಮಾಡಿದರು, ಏನಂತ ಹೇಳಿದರು, ಏನೊಂದು ಪ್ರಶ್ನೆ ಬಂದಾಗ ನೆಕ್ಸ್ಟ್ ಒಂದು ಕನೆಕ್ಷನ್ ಬರ್ತದೆ. ಎಂದು ಅಂತ ಒಂದು ಮೀನಿಂಗ್ ಎಂದು ಒಂದು ಕನೆಕ್ಷನ್ ಬಂದೇ ಬರುತ್ತೆ. ಆಸ್ಕ್ಡ್ ದಟ್ ಏನಂತ ಕೇಳಿದ್ರು, ಆಸ್ಕ್ಡ್ ದಟ್ ಅನ್ನೋದು ಕಂಜೆಷನ್ ಆಗುತ್ತೆ. ಇದು ಸರಿ ಅವಕಾಶ ಏಕೆ ನೀಡಿಲ್ಲವೆಂದು ನೋಡಿ, ಇಲ್ಲಿ ನಾನೇ ಬಿಟ್ಟಿದ್ದೀನಿ. ಏಕೆ ನೀಡಿಲ್ಲವೆಂದು ಎಂದು ಅಂತ ಬಂದಮೇಲೆ ದಟ್ ಅಂತ ಆಗುತ್ತೆ. ಇಲ್ಲಿ ದಟ್ ನೀಡಿಲ್ಲವೆಂದು ದಟ್ ಇದು 1 ಸೆಕೆಂಡು. ಕ್ವಶನ್ ದಟ್ ಗೌರ್ಮೆಂಟ್ ನೋಡಿ, ಇದು ಅನುಮತಿ ನೀಡಿದೆ ಬಂದರೆ ಇದು ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಆಕ್ಟಿವ್ ಆನ್ಸರ್. ಇದು ಈ ವಾಕ್ಯ ಬಂದು ಪರ್ಫೆಕ್ಟ್ ಪಿ ಪ್ರೆಸೆಂಟು ಆಕ್ಟಿವ್ ಆನ್ಸರ್ ಇದೆ. ಸಬ್ಜೆಕ್ಟು ಹ್ಯಾವು, ಆ್ಯಸು, V3 ಅಪ್ಡೇಟ್ ಅಂತ ಆಗುತ್ತೆ. ಗೌರ್ಮೆಂಟ್ ಹ್ಯಾಸ್ ಅಲೌಡ್ ಅನುಮತಿ ನೀಡಿದೆ ಅಂದರೆ ಪರ್ಮಿಟೆಡ್ ಅಂತ ಆಗುತ್ತೆ. ಪರ್ಮಿಟೆಡ್ ಅಂದರೆ ಅನುಮತಿ ನೀಡುವಂತ ಆಗುತ್ತೆ. ಪರ್ಮಿಟೆಡ್ ಪೀಪಲ್ ಟು ಅಂದರೆ ಜನರಿಗೆ ಅನುಮತಿ ನೀಡಿದೆ. ಟು ಯಾವುದಕ್ಕೆ ಅಂತಂದರೆ ಟು ವಿಸಿಟ್ ಧಾರ್ಮಿಕ ಸ್ಥಳಗಳು ಅಂತಂದರೆ ಟು ರಿಲಿಜಿಯಸ್ ಪ್ಲೇಸಸ್ ಅಂತ ಆಗುತ್ತೆ. ಟು ರಿಲಿಜಿಯಸ್ ಪ್ಲೇಸಸ್ ask your question that government has permitted people to visit religious place, but ಆದರೆ ಯಾಕೆ ಮತಗಟ್ಟೆಗಳಿಗೆ ಬರೋದು ಅವಕಾಶ ಹೇಗೆ ಹೇಳಿಲ್ಲ. ಬಟ್ ವೈ ಪರ್ಮಿಷನ್ ಹ್ಯಾಸ್ ನಾಟ್ ಬೀನ್ ಗಿವನ್. ಈ ವಾಕ್ಯ ಬಂದು ಬರೋದು ಅವಕಾಶ ಅಂತಂದರೆ ಇದು ಸಹ ಅನುಮತಿಯಿಂದ ಮಾಡ್ಕೊಬೋದು. ಅವಕಾಶ ಅನ್ನಬೇಕಾದ್ರೆ ಅನುಮತಿಯಿಂದ ಬೇಕಾದ್ರೆ ಮಾಡ್ಕೊಬೋದು. ಅನುಮತಿ ಇಲ್ಲ, ಅನುಮತಿಯಿಂದ ಬಂದಿದೆಯಾ ಇಲ್ಲಿ ಅವಕಾಶ ಅನ್ನೋದನ್ನ ಅನುಮತಿಯಿಂದ ಬೇಕಾದ್ರೆ ಮಾಡ್ಬೋದು. ಇಲ್ಲಾಂದರೆ ಅಲೋ ಅಂತ ಬೇಕಾದ್ರೆ ವೈ ಹ್ಯಾಸ್ ನಾಟ್ ಅಲೌಡ್ ಟು ಮತಗಟ್ಟೆಗೆ ಅಂತಂದು ಪೋಲಿಂಗ್ ಸ್ಟೇಷನ್ ಬೇಕಾದ್ರೆ ತಗೊಬೋದು. ಇಲ್ಲಾಂದರೆ ಪರ್ಮಿಷನ್ ಅವರಲ್ಲಿ ತಗೊಳ್ಳೋದ್ರಿಂದ ಬೇಕಾದ್ರೆ ಮತ್ತೆ ಪರ್ಮಿಷನ್ ಬಳಸ್ಬೋದು. ಯಾಕೆಂದರೆ ಅನುಮತಿ ಇಲ್ಲಿಗೆ ಯಾಕೆ ಕೊಟ್ಟಿಲ್ಲ ಅನ್ನೋದು ಪ್ರಶ್ನೆ ಆಗುತ್ತೆ. ಅಂದರೆ ಇಲ್ಲಿಗೆ ಯಾಕೆ ಮತಗಟ್ಟೆ ಬರೋಕ್ಕೆ ಅನುಮತಿ ಯಾಕೆ ಕೊಟ್ಟಿಲ್ಲ ಅಂತ ಆಗುತ್ತೆ. ಬೇಕಾದ್ರೆ ಅನುಮತಿಯಿಂದ ಬೇಕಾದ್ರೆ ತಗೊಬೋದು. ಪರ್ಮಿಷನ್ ಹ್ಯಾಸ್ ನಾಟ್ ಬೀನ್ ಗಿವನ್ ಟು ಪೋಲಿಂಗ್ ಸ್ಟೇಷನ್ ಅಂದರೆ ಮತಗಟ್ಟೆಗೆ ಅಂದರೆ ಪೋಲಿಂಗ್ ಸ್ಟೇಷನ್ ಅಂತ ಆಗುತ್ತೆ. ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ನೋಡಿ, ಈಗ ಡಿವಿಷನ್ ಬೆಂಚ್ ವಿಚ್ ಇಸ್ ಲೆಡ್ ಬೈ ಜಸ್ಟಿಸ್ ಎ ಸೋಕಾ ಕ್ವಶನ್ಡ್ ಅಂಡ್ ಆಸ್ಕ್ ಪಬ್ಲಿಕ್ ಆರ್ ಪ್ರಾಸಿಕ್ಯೂಟರ್ ದಟ್ ಗೌರ್ಮೆಂಟ್ ಹ್ಯಾಸ್ ಪರ್ಮಿಟೆಡ್ ಪೀಪಲ್ ಟು ವಿಸಿಟ್ ರಿಲಿಜಿಯಸ್ ಪ್ಲೇಸಸ್ ಬಟ್ ವೈ ಹ್ಯಾಸ್ ಪರ್ಮಿಷನ್ ವೈ ಪರ್ಮಿಷನ್ ಹ್ಯಾಸ್ ನಾಟ್ ಬೀನ್ ಗಿವನ್ ಟು ಪೊಲೀಸ್ ಸ್ಟೇಷನ್ ಅಂತ ಈ ರೀತಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಇಷ್ಟ ಆಗುತ್ತೆ, ಈ ವಾಕ್ಯ ಇಷ್ಟ ಆಗುತ್ತೆ. ಒಟ್ಟು ಏನಪ್ಪ ಅಂತಂದರೆ ಫಸ್ಟು ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಲ್ಲಿ ನೀಟಾಗಿ ಗುರ್ತು ಮಾಡ್ಕೊಂಡು, ಮತ್ತು ಕಂಜಕ್ಷನ್ ಕಂಜಕ್ಷನ್ ಗುರ್ತು ಮಾಡ್ಕೊಂಡು ಅದನ್ನು ಇಂಗ್ಲೀಷ್ ನಿಯಮ ಸಹ ನಾವು ಟ್ರಾನ್ಸ್ಲೇಟ್ ಮಾಡ್ತಾ ಹೋಗಬೇಕಾಗುತ್ತೆ. ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಮತ್ತು ಎಲ್ಲ ಗ್ರಾಮರ್ ಕ್ಲಾಸ್ಕೊಂಡು ನೋಡ್ಕೊಂಬನ್ನಿ, ನಿಮಗೆ ಎಲ್ಲ ನೀಟಾಗಿ ಅರ್ಥವಾಗುತ್ತೆ. ಇವತ್ತಿನ ಕ್ಲಾಸ್ ಇಷ್ಟು. ಇವತ್ತು ಮುಂದಿನ ನೆಕ್ಸ್ಟ್ ಇನ್ನೊಂದು ಪ್ಯಾರಾಗ್ರಾಫ್ ತಗೊಂಡು ನಾಳೆ ಇಂಗ್ಲೀಷ್ ಟು ಕನ್ನಡ ಕ್ಲಾಸ್ ಮಾಡ್ತೀನಿ. ಥ್ಯಾಂಕ್ ಯು. ನಾನು ಸ್ವಲ್ಪ ಒಂಚೂರು ಕರೆಕ್ಷನ್ ಇದೆ, ಸ್ವಲ್ಪ ಬಿಟ್ಟಿದ್ದೀನಿ. ಇದನ್ನ ಒಂಚೂರು ಕರೆಕ್ಷನ್ ಏನು ಮಾಡಪ್ಪ ಅಂತ ನೋಡಿ. ಈಗ ಡಿವಿಷನ್ ಬೆಂಚ್ ಅಂತ ಇದೆಯಲ್ವಾ, ಡಿವಿಷನ್ ಬೆಂಚ್ ಲೆಡ್ ಬೈ ಇಲ್ಲೇ ಮಾಡ್ಕೊಂಬಿಡಿ. ಇಲ್ಲೇ ಆಗುತ್ತೆ. ಇಲ್ಲಿ ನಾವು ಬರಿದಲ್ಲ ಹಿಂಗೆ ಬರಿಬೋದು. ಇದನ್ನ ಡಿವಿಷನ್ ಬೆಂಚ್ ಲೆಡ್ ಬೈ
ಚೀಫ್ ಜಸ್ಟಿಸ್ ಎ ಎಸ್ ಓಕ್ ಅನ್ನೋ ಬರ್ಕೊಳ್ಳಿ, ಜಸ್ಟ್ ಎ ಎಸ್ ಓಕ್ ಅನ್ನೋ ಬರ್ಕೊಳ್ಳಿ ಸಾಕಾಗುತ್ತೆ. ಚೀಫ್ ಜಸ್ಟಿಸ್ ಬರ್ಕೊಳ್ಳಿ. ಚೀಫ್ ಜಸ್ಟಿಸ್ ಸಿ ಜೆ ಅಂತ ಬರೀತೀನಿ, ಸಿ ಜೆ ಕೆ ಅಂತ ಬರ್ತೀನಿ, ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಂತ ಆಗುತ್ತೆ. ಸಿ ಜೆ ಕೆ ಎ ಎಸ್ ಓಕ there is a led by C.H. Oka which has filed suo motu case suo motu application which has filed suo motu application. suo motu ಅಂತಂದರೆ ಸ್ವಯಂ ಪ್ರೇರಿತ ದೂರದು ಅಂತ ಹೇಳ್ತೀವಲ್ಲ, ಸ್ವಯಂ ಪ್ರೇರಿತ ಅಂದರೆ suo motu ಅಂತ ಅರ್ಥ. suo motu application ರಿಗಾರ್ಡಿಂಗ್ ದಿಸ್ ಅಂತ ಆಗುತ್ತೆ. ರಿಗಾರ್ಡಿಂಗ್ ದಿಸ್ ಈ ಸಂಬಂಧವಾಗಿ ಸುಯೋ ಮೊಟೊ ಅಪ್ಲಿಕೇಶನನ್ನು ಫೈಲ್ ಮಾಡಿರ್ತಕ್ಕಂಥ ಜೆ ಎಸ್ ಓಕಾ ನೇತೃತ್ವದ ಡಿವಿಷನ್ ಬೆಂಚ್ ಆಸ್ಕ್ಡ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ದಟ್ ಗೌರ್ಮೆಂಟ್ ಹ್ಯಾಸ್ ಪರ್ಮಿಟೆಡ್ ಪೀಪಲ್ ಟು ವಿಸಿಟ್ ದ ರಿಲಿಜಿಯಸ್ ಪ್ಲೇಸಸ್ ಬಟ್ ವೈ ಪರ್ಮಿಷನ್ ಹ್ಯಾಸ್ ನಾಟ್ ಬಿನ್ ಗಿವನ್ ಟು ಪೊಲೀಸ್ ಸ್ಟೇಷನ್ ಅಂತ ಆಗುತ್ತೆ. ಈ ರೀತಿಯಾಗಿ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತೆ. ಇವತ್ತಿನ ಕ್ಲಾಸ್ ಇಷ್ಟು. ಥ್ಯಾಂಕ್ ಯು. ಮತ್ತು ಇನ್ನೊಂದೇನಪ್ಪ ಸಬ್ಸ್ಕ್ರೈಬ್ ಆಗಿ ಮತ್ತು ಆದಷ್ಟು ನಿಮ್ಮ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.